ನಮಸ್ತೆ, ನಾನು ಪೂಜಾ ರಘು. ನನ್ನ ಯೂಟ್ಯೂಬ್ ಚಾನಲ್ PR ಸ್ಪೆಷಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಇವತ್ತು PR ಸ್ಪೆಷಲಲ್ಲಿ ಒಂದು ವಿಶೇಷವಾದಂಥ ವಿಡಿಯೋನ ನಾನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಇವತ್ತು ನಾನು ಹಾಸನದ ಪ್ರಖ್ಯಾತ ದೇವಾಲಯ ಆದ ಹಾಸನಾಂಬೆ ದೇವಿಯ ದೇವಸ್ಥಾನದ ಆವರಣದಲ್ಲಿ ನಾನಿವಾಗಿದ್ದೀನಿ. ಈ ದೇವಿಯ ಮಹಾತ್ಮೆ ಹಾಗೂ ಇದರ ಇತಿಹಾಸವನ್ನು ಇವತ್ತು ಒಬ್ಬರು ತಿಳಿಸ್ಕೊಡ್ಲಿದ್ದಾರೆ. ಹಾಗಾದರೆ ಬನ್ನಿ ಯಾರು ಅಂತ ನೋಡೋಣ. ಸ್ನೇಹಿತರೆ, ಇವತ್ತು PR ಸ್ಪೆಷಲಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ N ರಮೇಶ್ ಅವರು. ವೃತ್ತಿಯಲ್ಲಿ ಇವರು ವೈದ್ಯರು, ಶಸ್ತ್ರಚಿಕಿತ್ಸಕರು ಹಾಗೂ ಪ್ರವೃತ್ತಿಯಲ್ಲಿ ಇತಿಹಾಸ ತಜ್ಞರಾಗಿದ್ದಾರೆ. ಹಾಗೂ ಅದರಲ್ಲೂ ಕೂಡ ಹೊಯ್ಸಳರ ಬಗ್ಗೆ ಹೆಚ್ಚಿನದಾಗಿ ಅಧ್ಯಯನವನ್ನು ಇವರು ಮಾಡಿದ್ದಾರೆ. ಹಾಗಾದರೆ ಬನ್ನಿ ದೇವಾಲಯದ ಮಹತ್ವ ಹಾಗೂ ಕಿರುಪರಿಚಯ ಇತಿಹಾಸವನ್ನು ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಹಾಸನಾಂಬ ದೇವಿಯ ಪ್ರಾಂಗಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾನು ನಿಂತಿರೋದು ಹಾಸನಾಂಬ ದೇವಿಯ ದೇವಾಲಯದ ಮುಂದ್ಗಡೆ ನಾನು ನಿಂತಿದ್ದೀನಿ. ತಾಯಿ ಹಾಸನಾಂಬೆ ದೇವಿ, ಹಾಸನಾಂಬೆ ದೇವಿ, ಇದಕ್ಕೆ ಒಂದು ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಇದೆ. ಇದು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಇಡೀ ಹಾಸನದ ಒಂದು ಇತಿಹಾಸನ ನಾವು ಅವಲೋಕಿಸ್ಬೇಕಾಗತ್ತೆ. ಹೆಚ್ಚಿನ ಪಾಲು 10ನೇ ಶತಮಾನಕ್ಕೆ ಮುಂಚೆ ಈ ಭಾಗನ ಗಂಗರು ಆಳ್ವಿಕೆ ಮಾಡ್ತಾಯಿದ್ರು. ಅದಾದಮೇಲೆ ಚೋಳರ ಆಳ್ವಿಕೆ ಪ್ರಾರಂಭ ಆಯಿತು. ಆ ಸಮಯದಲ್ಲಿ ಇಲ್ಲಿ ಸ್ವಲ್ಪ ಪಾಳೆಗಾರರ ಸ್ವಲ್ಪ ಉಪಟಳ ಜಾಸ್ತಿ ಆದಾಗ ಚೋಳರು ಒಬ್ಬ ಅಧಿಕಾರಿನ ರಾಜರು ಕಳಿಸ್ಕೊಡ್ತಾರೆ. ಅವನ ಹೆಸರು ಬುಕ್ಕಣ್ಣ ನಾಯಕ ಅಂತ. ಆತ ಬಂದು ಇಲ್ಲಿರ್ತಕ್ಕಂಥ ಪಾಳೆಗಾರನೆಲ್ಲ ಸದೆ ಬಡಿದು ಒಂದು ಶಾಂತಿಯನ್ನು ನೆಲೆಸೋಂಗೆ ಮಾಡ್ತಾನೆ. ಆ ಒಂದು ಸಂಭ್ರಮದಲ್ಲಿ ಆತ ತನ್ನ ರಾಜನಿಂದ ಪರ್ಮಿಷನ್ ತೊಗೊಂಡು ಇಲ್ಲೊಂದು ಕೋಟೆ ನಿರ್ಮಿಸ್ತಾನೆ. ಅದು ತುಂಬ ಸುಂದರವಾಗಿರ್ತಕ್ಕಂಥ ಕೋಟೆ, ಸುಂದರವಾಗಿರ್ತಕ್ಕಂಥ ಒಂದು ಪಟ್ಟಣ ನಿರ್ಮಿಸ್ಬಿಟ್ಟು ಅದಕ್ಕೆ ಸುಂದರ ಪಟ್ಟಣ ಅಥವಾ ಚನ್ನಪಟ್ಟಣ ಅಂತ ಹೆಸರಿಡ್ತಾನೆ. ಸೊ ಮೂಲವಾಗಿ ಮೊದಲನೇದಾಗಿ ಇಲ್ಲಿ ಚನ್ನಪಟ್ಟಣ ಎಂಬತಕ್ಕಂಥ ಒಂದು ಕೋಟೆ ಮತ್ತು ಗ್ರಾಮ ಆರಂಭ ಆಗುತ್ತೆ. ಅದರ ಪಕ್ಕದಲ್ಲಿ ಒಂದು ಕೆರೆನೂ ಕೂಡ ನಿರ್ಮಿಸ್ತಾನೆ. ಅದರ ಹೆಸರು ಚನ್ನಪಟ್ಟಣ ಕೆರೆ ಅಂತ. ಬಹಳ ಭವ್ಯವಾಗಿದ್ದಂತಹ ಚನ್ನಪಟ್ಟಣ ಕೆರೆ ಮತ್ತು ಚನ್ನಪಟ್ಟಣ ನಗರ ನಾವು ಹಾಸನದ ಪಕ್ಕದಲ್ಲಿ ಕಾಣ್ಬೋದು. ಆತನ ವಂಶಿಕರು ಬುಕ್ಕ ನಾಯಕ, ಆತನ ಮಗ ಬೂಚಿ ನಾಯಕ, ಆತನ ಮಗ ಚೆನ್ನಯ್ಯ ನಾಯಕ, ಹೀಗೆ 100 ವರ್ಷಗಳ ಕಾಲ ಅವರು ಈ ಭೂಭಾಗನ ಆಳ್ತಾರೆ. 1116ನೇ ಇಸ್ವಿನಲ್ಲಿ ರಾಜ ವಿಷ್ಣುವರ್ಧನ, ಅಂದರೆ ಹೊಯ್ಸಳ ರಾಜ ವಿಷ್ಣುವರ್ಧನ ತಲಕಾಡಿನ ಯುದ್ಧದ ನಂತರ ಚೋಳರನ್ನು ಕರ್ನಾಟಕದಿಂದ ಹೊರಗಡೆ ದಬ್ತಾರೆ. ಅವಾಗ ಇಲ್ಲಿ ಹೊಯ್ಸಳ ಆಳ್ವಿಕೆ ಪ್ರಾರಂಭವಾಗುತ್ತೆ. ಸಂಜೀವ ಕೃಷ್ಣಪ್ಪ ನಾಯಕ ಎಂಬತಕ್ಕಂಥ ಒಬ್ಬ ಪಾಳೆಗಾರನಿಗೆ ಈ ಹಾಸನದ ಪ್ರಾಂತ್ಯನ ವಹಿಸ್ಕೊಡ್ತಾರೆ. ಈ ಸಂಜೀವ ಕೃಷ್ಣಪ್ಪ ನಾಯಕ ಎಂಬತಕ್ಕಂಥ ಈ ಭೂಭಾಗನ ಆಳ್ತಾ ಇರ್ಬೇಕಾದ್ರೆ ಒಂದು ದೇಶ ಸಂಚಾರ ಹೋಗ್ತಾ ಇರ್ಬೇಕಾದ್ರೆ ಈ ಪಟ್ಟಣದ ಒಳಗಡೆಗೆ ಒಂದು ಮೊಲ ಓಡ್ ಬರುತ್ತೆ. ಅದನ್ನು ಸ್ವಲ್ಪ ಆತ ಅಪಶಕನ ಅಂತ ಭಾವಿಸ್ಬಿಟ್ಟು ತುಂಬ ಬೇಜಾರಾಗಿದ್ದಾಗ ರಾತ್ರಿ ಕನಸಿನಲ್ಲಿ ಹಸನ್ಮುಖಲಾಗಿರ್ತಕ್ಕಂಥ ತಾಯಿ ಆತನ ಕನಸಿನಲ್ಲಿ ಕಾಣಿಸ್ಕೊಂಡು ನೀನು ದುಃಖಿಸಬೇಡ, ಈ ಜಾಗದಲ್ಲಿ ಒಂದು ಕೋಟೆ ಕಟ್ಟಿಸು ಅಂತ ಹೇಳ್ತಾನೆ. ಹಾಗೆ ದೇವಿಯ ಒಂದು ಆಶೀರ್ವಾದ, ದೇವಿಯ ಒಂದು ಅಪ್ಪಣೆಯಿಂದ ಈ ಜಾಗದಲ್ಲಿ ಒಂದು ಕೋಟೆನ ಕಟ್ಟಿಸ್ತಾನೆ. ಹಾಗೆ ಕೋಟೆ ಕಟ್ಟಿಸುವಾಗ ಈ ಜಾಗದಲ್ಲಿ ಒಂದು ದೇವಿಯ ಒಂದು ದೇವಾಲಯನ ಕೂಡ ಕಟ್ತಾನೆ. ಅದೇ ನಾವು ನೋಡ್ತಾ ಇರ್ತಕ್ಕಂಥ ಹಾಸನಾಂಬ ದೇವಿ. ಪೌರಾಣಿಕವಾಗಿ ಸ್ನೇಹಿತರೆ, ಇದು ಸಪ್ತಮಾತೃಕೆಯರು ಅಂತ. ಸಪ್ತಮಾತೃಕೆಯರು ಅಂದರೆ ಯಾರು? ನೀವೆಲ್ಲ ಸಪ್ತಮಾತೃಕೆಯರ ಹೆಸರನ್ನ ಕೇಳಿದಿರಲ್ವಾ? ಹೊಯ್ಸಳರ ಕಾಲದ ದೇವಾಲಯಗಳಲ್ಲಿ ನಾವು ಸಪ್ತಮಾತೃಕೆಯ ಶಿಲ್ಪಗಳನ್ನ ಬಹಳ ಗಮನಿಸಿದ್ದೀವಿ. ಸಪ್ತಮಾತೃಕೆಯರು ಯಾರು ಅಂತಂದರೆ, ಶಿವ ಅಂಧಕಾಸುರನ ಸಂಹಾರ ಮಾಡಬೇಕಾದ್ರೆ ಆ ಅಂಧಕಾಸುರನ ರಕ್ತ ಭೂಮಿಗೆ ಬಿದ್ದರೆ ಅಲ್ಲಿ ಮತ್ತೊಬ್ಬ ಅಂಧಕಾಸುರ ಹುಟ್ಟುತ್ತಾ ಇದ್ದಂತೆ. ಅದನ್ನು ತಡೆಯೋಕ್ಕೆ ತನ್ನ ಬಾಯಿಯ ಜ್ವಾಲೆಯಿಂದ ಯೋಗಿನಿ ಎಂಬತಕ್ಕಂಥ ಒಂದು ದೇವಿನ ಸೃಷ್ಟಿ ಮಾಡ್ತಾನೆ. ಆದೊಂದು ದೇವಿ ಸೃಷ್ಟಿ ಮಾಡಿದಾಗ ಎಲ್ಲ ದೇವತೆಗಳು ತಮ್ಮ ಶಕ್ತಿಗಳನ್ನ ಧಾರೆ ಎರೆದು 7 ಮಾತೃಕೆಯನ್ನು ಸೃಷ್ಟಿಯಾಗುತ್ತೆ. ಅದು ಯಾರಪ್ಪ ಅಂತಂದರೆ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ಅಂತ ಈ 7 ಜನ ಮಾತೃಕೆಯರು. ಈ 7 ಜನ ಮಾತೃಕೆಯರು ವಾರಣಾಸಿಯಿಂದ ದಕ್ಷಿಣ ಭಾರತದ ಕಡೆ ಪ್ರಯಾಣ ಬಂದಾಗ ಹಾಸನ ಸುತ್ತಮುತ್ತಲಿನ ಪ್ರದೇಶಗಳ ಒಂದು ಸೌಂದರ್ಯಕ್ಕೆ ಮನಸ್ಸೋದ್ಬಿಟ್ಟು ಇಲ್ಲೇ ನೆಲೆಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇದರಲ್ಲಿ 6 ಜನ ಮಾತೃಕೆಯರು ಹಾಸನದಲ್ಲಿ ನೆಲೆಸ್ತಾರೆ. ಒಬ್ಬರು ಅಂದರೆ ಬ್ರಾಹ್ಮಿ ಇಲ್ಲಿ ಹಾಸನದ ಹತ್ತಿರ ಇರ್ತಕ್ಕಂಥ ಕೆಂಚಮ್ಮನ ಹೊಸಕೋಟೆ ಅಂತಿದೆ, ಅಲ್ಲಿ ನೆಲೆಸ್ತಾರೆ. ಆ 6 ಜನ ಮಾತೃಕೆಯರಲ್ಲಿ ಮಾಹೇಶ್ವರಿ, ಕೌಮಾರಿ ಮತ್ತು ವೈಷ್ಣವಿ ಅಂತಕ್ಕಂಥ 3 ದೇವತೆ ಉತ್ತರ ರೂಪದಲ್ಲಿ ಹಾಸನಾಂಬ ದೇವಿಯ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ. ಇನ್ನು 3 ಜನ ದೇವಿಯರು ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ಅಂತಕ್ಕಂಥ ದೇವಿಯರು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ದೇವರ ಕೆರೆ ಅಂತ ಹೇಳ್ತಾರೆ, ದೇವಿಗೆರೆಯನ್ನು ಇಲ್ಲಿ ನೆಲೆಸಿದ್ದಾರೆ. ಈ ಒಂದು ಹಾಸನಾಂಬ ದೇವಿ ವರ್ಷಕ್ಕೆ 1 ಸಲ ಮಾತ್ರ ದರ್ಶನ ಕೊಡ್ತಾಳೆ. ಯಾವಾಗಪ್ಪ ಅಂದರೆ ಆಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಬರ್ತಕ್ಕಂಥ ಗುರುವಾರದಿಂದ ಆರಂಭವಾಗಿ ಬಲಿಪಾಡ್ಯಮೆ ಅಂದರೆ ದೀಪಾವಳಿ ಹಬ್ಬದ ನಂತರದ ಮಾರನೇ ದಿವಸ ಈ ದೇವಾಲಯದ ಬಾಗಿಲನ್ನ ಮುಚ್ಚಲಾಗುತ್ತೆ.
ಈ ಒಂದು ದೇವಾಲಯದ ವಿಶೇಷ ಏನು ಅಂತಂದರೆ, ಯಾವಾಗ ದೇವಾಲಯದ ಬಾಗಲನ್ನ ಶಾಸ್ತ್ರೋಕ್ತವಾಗಿ ಮುಚ್ಚಲಾಗುತ್ತೋ ಅವತ್ತಿನ ದಿವಸ ಹಚ್ಚಿದಂಥ ದೀಪ, ಅಲ್ಲಿ 2 ದೊಡ್ಡ ದೊಡ್ಡ ದೀಪಗಳಿದೆ, ನೀವು ನೋಡ್ಬೋದು. ಆ ದೀಪ ಮುಂದಿನ ವರ್ಷ ತನಕ ಉರಿತಾ ಇರುತ್ತೆ ಅಂತ. ಇದು ಯಾಕೆಂದರೆ ಈ ದೇವಾಲಯನ ಓಪನ್ ಮಾಡಬೇಕಾದ್ರೆ ಇಲ್ಲಿನ ಒಂದು ತಳವಾರ ವಂಶಸ್ಥರು ಏನು ಮಾಡ್ತಾರೆ ಅಂತಂದರೆ, ಇಲ್ಲೊಂದು ಬಾಳೆಕಂದನ್ನು ನೆಟ್ಟಿರ್ತಾರೆ. ದೇವಾಲಯದ ಬಾಗಿಲು 1 ವರ್ಷದ ನಂತರ ಓಪನ್ ಮಾಡಿದಾಗ ದೇವಿಯ ದೃಷ್ಟಿ ಯಾರ ಮೇಲೆ ಬೀಳಬಾರ್ದು ಅಂತ ಆ ಬಾಳೆಕಂದನ್ನು ಕಡಿತಾರೆ. ಅದಾದಮೇಲೆ ದೇವಾಲಯನ ಓಪನ್ ಮಾಡ್ತಾರೆ. ಹಾಗೆ ಓಪನ್ ಮಾಡ್ತಾ ಇರ್ತಕ್ಕಂಥ ಊರಿನ ಗಣ್ಯಾತಿ ಗಣ್ಯರೆಲ್ಲ ಇಲ್ಲಿ ಹಾಜರಿರ್ತಾರೆ. DC ಗಳು, ಮಿನಿಸ್ಟರ್ಗಳು, MLAಗಳು, ಎಲ್ಲ ಜನಪ್ರತಿನಿಧಿಗಳು ಇರ್ತಾರೆ. ಅವರೆಲ್ಲರೂ ಈ ಒಂದು ದೀಪ ಉರಿತಾ ಇರೋದನ್ನ ಸಾಕ್ಷೀಕರಿಸಿದ್ದಾರೆ. ಈ ರೀತಿ ವರ್ಷಕ್ಕೆ ಒಂದ್ಸಲ ಓಪನ್ ಆಗ್ತಕ್ಕಂಥ ದೇವಾಲಯನ ಬಾಗಿಲು ಹಾಕೋ ದಿವಸ ಹಚ್ಚಿದ ದೀಪ ಮುಂದಿನ 1 ವರ್ಷ ತನಕ ಉರಿತಾ ಇರುತ್ತೆ, ಮತ್ತು ಹೂವು ಬಾಡಲ್ಲ ಅಂತಕ್ಕಂಥ ಒಂದು ಪ್ರತೀತಿ ಈ ದೇವಾಲಯದ ವಿಶೇಷತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ದೇವಾಲಯದ ಬಾಗಿಲು ಹಾಕಿದೆ, ಸದ್ಯದಲ್ಲೇ ದೇವರ ಬಾಗಿಲನ್ನ ಓಪನ್ ಮಾಡ್ತಾರೆ. ದೇವರ ಬಾಗಿಲು ತೆಗೆದಾಗ ಇಲ್ಲಿ ಹೀಗೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸಾವಿರಾರು ಸಂಖ್ಯೆ ಭಕ್ತರು ದೇವಿಯ ದರ್ಶನ, ಕ್ಷಣ ಮಾತ್ರದ ದೇವಿಯ ದರ್ಶನಕ್ಕೆ ಕಾತರಾಗಿ ನಿಂತಿರ್ತಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ದೇವಿಯ ಬಾಗಿಲು ಹಾಕಿದೆ, ಸದ್ಯದಲ್ಲೇ ದೇವಿಯ ಬಾಗಿಲನ್ನ ತೆಗಿತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ದೇವಾಲಯದ ಮತ್ತೊಂದು ವಿಚಾರಗಳನ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ನೀವು ಇದು ಪ್ರಮುಖವಾದ ದೇವಾಲಯ. ನೀವು ಹೀಗೆ ಬಂತು ಅಂತಂದರೆ ಇಲ್ಲಿ 3 ಗುಡಿಗಳನ್ನ ನಾವು ನೋಡ್ತೀವಿ ಅಲ್ವಾ. ಇದು ನೋಡಿ, ಇದು ಕಳ್ಳಪ್ಪನ ಗುಡಿ ಅಂತ. ಇಲ್ಲಿ 4 ಕಲ್ಲುಗಳನ್ನ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇದು ಕಳ್ಳಪ್ಪನ ಗುಡಿ ಅಂತ. ಇದೇನಪ್ಪ ಅಂತಂದರೆ, ಈ ದೇವಿಯ ಆಭರಣಗಳನ್ನ ಕದೀಲಿಕ್ಕೆ ಕಳ್ಳರು ಬಂದಿದ್ರಂತೆ. ಯಾವಾಗ ಕಳ್ಳರು ಬಂದರು, ದೇವಿ ಕೋಪಗೊಂಡು ಅವ್ರಿಗೆ ಶಾಪ ಕೊಟ್ಲು. ಹಾಗಾಗಿ ಅವರು ಕಲ್ಲಾದರೂ ಇದು ಕಳ್ಳಪ್ಪನ ಗುಡಿ ಅಂತ ಇದನ್ನು ಪೂಜಿಸ್ತಾರೆ. ಹಾಗೆ ಇದ್ರ ಪಕ್ಕದಲ್ಲಿ ಬಂತು ಅಂದರೆ ನೀವು ಇದು ಹಾಲಪ್ಪನವರ ಗದ್ದಿಗೆನ ನಾವಿಲ್ಲಿ ನೋಡ್ಬೋದು. ಲಿಂಗ ಸ್ವರೂಪವಾಗಿರ್ತ ಹಾಲಪ್ಪನವರ ಗದ್ದಿಗೆ, ಮೇಲ್ಗಡೆ ನಂದಿ ವಿಗ್ರಹನ ನಾವು ನೋಡ್ಬೋದು. ಹಾಗೆ ಇದ್ರ ಪಕ್ಕ ಬಂತು ಅಂತಂದರೆ ಇಲ್ಲಿ ನಾವು ವೀರಭದ್ರ ಅವರ ಕೆತ್ತನೆಯನ್ನು ಮತ್ತು ಪಕ್ಕದಲ್ಲಿ ನಾಗಶಿಲೆಗಳನ್ನ ನಾವು ನೋಡ್ಬೋದು ಸ್ನೇಹಿತರೆ. ನೀವು ನೋಡ್ತಾ ಇದ್ರಲ್ಲ, ಇದು ವೀರಭದ್ರ ಸ್ವಾಮಿಯ ಕೆತ್ತನೆ ಸ್ನೇಹಿತರೆ. ನೀವೊಂದು ಕೇಳ್ಬೋದು, ಇದೇನಿದು ವೀರಭದ್ರ ಸ್ವಾಮಿ ಕೆತ್ತನೆ ಇದೆ ಅಂತ. ಸೂಕ್ಷ್ಮವಾಗಿ ನೀವು ಸಪ್ತಮಾತೃಕೆಯರ ಕೆತ್ತನೆಗಳನ್ನ ನೀವು ಗಮನಿಸಿ. ಎಲ್ಲ ಹೊಯ್ಸಳ ಎಲ್ಲ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಸಪ್ತಮಾತೃಕೆ ಕೆತ್ತನೆ ಇರುತ್ತೆ. 7 ಜನ ಮಾತೃಕೆಯರು. ಬಲಗಡೆ ಭಾಗದಲ್ಲಿ ಯಾವಾಗಲೂ ವೀರಭದ್ರ ದೇವರು ಇರ್ತಾನೆ, ಎಡಗಡೆ ಭಾಗದಲ್ಲಿ ಯಾವಾಗಲೂ ಗಣೇಶನ ಕೆತ್ತನೆಗಳನ್ನ ನಾವು ಶಿಲ್ಪಗಳನ್ನ ನಾವು ನೋಡ್ಬೋದು. ಹಾಗೆ ಅದ್ರ ಪ್ರತೀಕವಾಗಿ ದೇವಿಯ ಬಲಭಾಗದಲ್ಲಿ ವೀರಭದ್ರ ಸ್ವಾಮಿಯ ಕೆತ್ತನೆಯನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗೆ ನಾನು ಆಮೇಲೆ ತೋರಿಸ್ತೀನಿ. ದೇವಿಯ ಎಡಭಾಗದಲ್ಲಿ ಹೋದರೆ ಅಲ್ಲಿ ಗಣಪತಿ, ದರ್ಬಾರ್ ಗಣಪತಿ ಕೆತ್ತನೆಯನ್ನು ನಾವು ನೋಡ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ವೀರಭದ್ರ ಸ್ವಾಮಿ ದೇವಾಲಯದಿಂದ ಮುಂದೆ ಬಂದರೆ ನಾವಿಲ್ಲಿ 101 ಶಿವಲಿಂಗಗಳನ್ನ ಸ್ಥಾಪನೆ ಮಾಡಿದೆ. 101 ಶಿವಲಿಂಗಗಳನ್ನ ನೋಡ್ಬೋದು ಸ್ನೇಹಿತರೆ. ದೇವಾಲಯದ ಗರ್ಭಗುಡಿ ಓಪನ್ ಆಗಿಲ್ಲ. ಅಲ್ಲಿ ದೇವಿಯ ಮುಂದೆ ಒಂದು ಕಲ್ಲನ್ನು ನಾವು ನೋಡ್ಬೋದು. ಅದು ಅತ್ತೆ ಸೊಸೆ ಕಲ್ಲು ಅಂತ. ಅದ್ರ ಹಿನ್ನೆಲೆ ಏನಿದೆ ಅಂತಂದರೆ, ಒಬ್ಬ ಸೊಸೆ ಅವರು ದೇವಿಯ ತುಂಬ ಭಕ್ತಿ ಭಾವದಿಂದ ದೇವಿನ ಪೂಜೆ ಮಾಡ್ತಿರುವಾಗ ಅತ್ತೆ ಬಂದ್ಬಿಟ್ಟು, ಏನೇ ನೀನು ಮನೆ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮಗೆ ದೇವಿ ದರ್ಶನ, ದೇವಿ ಪೂಜೆ ಮಾಡಿದ್ರೆ ದೊಡ್ಡದಾಯ್ತಾ ಅಂದ್ಬಿಟ್ಟು ಅಲ್ಲಿ ಇದ್ದಂಥ ಚಂದ್ರಬಟ್ಲನ್ನ ತಗೊಂಡು ಅಲ್ಲಿ ತಲೆ ಕುಗ್ತಾಳೆ ಅಂತ. ಅವಾಗ ಆ ನೋವು ತಡೆಯಲಾಗದಲ್ಲೇ ಆ ಸೊಸೆ, ಅಮ್ಮ ಹಾಸನಮ್ಮ ನಾನು ಕಾಪಾಡು ಅಂತ ಕೂಗ್ಕೊಂಡಾಗ ಆ ದೇವಿ ಯಾವಾಗಲೂ ನನ್ನ ಮುಂದೆ ನೀನೇ ಇರು ಅಂದ್ಬಿಟ್ಟು ಹಾರೈಸ್ತಾಳೆ ಅಂತ. ಹಾಗೆ ಕಲ್ಲಾಗಿ ದೇವಿಯ ಮುಂದೆ ನಿಂತಿದ್ದಾಳೆ. ಮೊದಲೆಲ್ಲ ಹಾಸನಮ್ಮ ದೇವಾಲಯ ಓಪನ್ ಆದಾಗ ನಾವೆಲ್ಲ ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ವಿ. ಗರ್ಭಗುಡಿ ದೇವಿಯರ ಮುಂದೆನೇ ಆ ಕಲ್ಲಿತ್ತು. ಆದರೆ ಈಗ ಗರ್ಭಗುಡಿ ಒಳಗೆ ಬಿಡ್ತಾ ಇಲ್ಲ, ಜಂಗಳಿ ಜಾಸ್ತಿ ಆಗಿದೆ, ಹೊರಗಡೆಯಿಂದ ನಾವು ನೋಡ್ಬೋದು. ಅದು ಒಂದೊಂದು ಪ್ರತೀತಿ ಇದೆ. ಏನು ಅಂದರೆ, ಆ ಕಲ್ಲು ಒಂದು ಅಕ್ಕಿ ಕಾಳಿನಷ್ಟು ವರ್ಷ ಮೂವ್ ಆಗುತ್ತೆ, ಕೊನೆಗೆ ಅಲ್ಲಿ ದೇವಿಯ ಪಾದ ಸೇರುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಭಕ್ತರಲ್ಲಿದೆ ಸ್ನೇಹಿತರೆ. ದೇವಿಯ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ದರ್ಬಾರ್ ಗಣೇಶ ಅಂತ ಕರೀತಾರೆ. ಬನ್ನಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ದರ್ಬಾರ್ ಗಣಪತಿ ಸನ್ನಿಧಿ ಅಂತ. ಎಲ್ಲರೂ ಬಂದವರು ಮರಿದಲ್ಲೇ ಈ ಗಣೇಶನ ದರ್ಶನ ಮಾಡ್ಕೊಂಡು ಹೋಗೋದನ್ನು ಮರಿಬೇಡಿ ಸ್ನೇಹಿತರೆ. ಇದೇ ದರ್ಬಾರ್ ಗಣಪತಿ, ದರ್ಬಾರ್ ಗಣೇಶ ಅಂತ. ಶಿಲ್ಪಶಾಸ್ತ್ರದ ಪ್ರಕಾರನೂ ಕೂಡ ಬಲಗಡೆ ವೀರಭದ್ರ ಇರ್ತಾನೆ, ಎಡಗಡೆ ಗಣೇಶ ದೇವ್ರನ್ನ ನಾವು ನೋಡ್ಬೋದು ಸ್ನೇಹಿತರೆ. ಸಪ್ತಮಾತೃಕೆಯರು ಅಂತ ದಕ್ಷಿಣ ಭಾರತದಲ್ಲಿ ಫೇಮಸ್ಸು. ಆದರೆ ಉತ್ತರ ಭಾರತದಲ್ಲಿ ಅಷ್ಟಮಾತೃಕೆಯರು ಕೂಡ ಇದ್ದಾರೆ. ಅಂದರೆ 8 ಜನ ತಾಯಂದರು ಕೂಡ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಉತ್ತರ ಭಾರತದಲ್ಲಿ, ಅದರಲ್ಲೂ ನೇಪಾಳದ ಕಡೆ ಜಾಸ್ತಿ ಇದೆ ಸ್ನೇಹಿತರೆ. ನಾವು ಹಾಗೆ ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ಕಟ್ಕಟ್ಟಿನಲ್ಲಿ ಮಣ್ಣನ್ನು ನಾವು ನೋಡ್ಬೋದಲ್ಲ, ಇದು ಹುತ್ತದ ಸ್ವರೂಪ. ಇದೇನು ಹೇಳ್ತಾರೆ ಅಂತಂದರೆ, ದೇವಿಯೇ ಇಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿರ್ತಕ್ಕಂಥದ್ದು. ಈ ಬಾಗಿಲು ಹಾಕಿರೋದ್ರಿಂದ ಕೆಲವರು ಬಂದು ಇಲ್ಲಿ ಪೂಜೆಗಳಾಗಲಿ ಅಥವಾ ಹರಕೆ ಸಲ್ಲಿಸೋದಕ್ಕಾಗಲಿ ಒಂದು ಪೂಜೆ ಹುತ್ತದ ರೂಪದಲ್ಲಿ ನೆಲೆಸಿಕ್ಕಂಥ ಮಣ್ಣು. ಹಾಗೆ ಇದು ಸುಬ್ರಹ್ಮಣ್ಯ ಸ್ವರೂಪವಾದ ಮಣ್ಣು ಕೂಡ ಅಂತ ಹೇಳ್ತಾರೆ. ಇದಕ್ಕೆ ಅನೇಕರು ಒಂದು ಹರಕೆ ಹೊತ್ಕೊಂತಾರೆ, ಪೂಜೆನೂ ಕೂಡ ಸಲ್ಲಿಸ್ತಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಾಗೆ ಇಲ್ಲಿ ಮುಂದೆ ಹೋದರೆ ಇಲ್ಲಿ ನಾವೊಂದು ಶಾಸನ ನೋಡ್ತೀರಲ್ವಾ. ಬನ್ನಿ ನೋಡಿ, ಇಲ್ಲಿ ಬರೆದಿದೆ, ಇದು ಕುದುರೆಗುಂಡಿ ಶಾಸನ ಅಂತ.
ನೀವು ನೋಡ್ತಾ ಇದ್ರಲ್ಲ, ಇದು ಕುದುರ್ಗುಂಡಿ ಶಾಸನ ಅಂತ ಯಾಕೆ ಇಲ್ಲಿ ಇಟ್ಟಿದ್ದಾರೆ? ಇಲ್ಲೊಂದು ವಿಶೇಷತೆ ಇದೆ. ಏನಪ್ಪ ಅಂದರೆ, ನಾನು ಇಲ್ಲಿ ತನಕ ಪೌರಾಣಿಕವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನ ಹೇಳಿದೆ, ಆದರೆ ಐತಿಹಾಸಿಕವಾಗಿ ಹಾಸನ ಎಂಬತಕ್ಕಂಥ ಊರಿನ ಹೆಸರು ದಾಖಲಾಗಿರೋದು ಇಲ್ಲಿ ಈ ಶಾಸನದಲ್ಲಿ ಈ ಹೆಸರು ದಾಖಲಾಗಿದೆ. ಇದು ಹಾಸನದ ಶಾಸನದ ಸಂಖ್ಯೆ 79. ಈ ಶಾಸನದಲ್ಲಿ ಏನು ಬರೆದಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಶಾಸನದಲ್ಲಿ ಹಾಸನ ಎಂಬತಕ್ಕಂಥ ಹೆಸರು ಪ್ರಸ್ತಾಪ ಆಗಿದೆ. ಅದೇನು ಬರೆದಿದೆ ಅಂತ ನಾನು ನೋಡ್ತೀನಿ. ರಾಜಾದಿರಾಜ ರಾಜ ಪರಮೇಶ್ವರ ಶ್ರೀ ವೀರ ಪ್ರತಾಪಗಳು ಅಚ್ಯುತರಾಯ ಮಹಾರಾಜನ ಮಕ್ಕಳು ಸದಾಶಿವರಾಯರು ವಿದ್ಯಾನಗರಿ ಅಂದ್ರೆ ವಿಜಯನಗರ, ನಾವೇನು ಹಂಪೆ ಅಂತ ಹೇಳ್ತೀವೋ ಆ ಪ್ರದೇಶಕ್ಕೆ ಆಳ್ವಿಕೆಗೆ ಒಳಪಟ್ಟಿರುತ್ತೆ. ನಂತರ ಹೊಯ್ಸಳರ ನಂತರ ಈ ಭೂಭಾಗ ಸರ ವಿನೋದದಲ್ಲಿ ಸುಖ ರಾಜ್ಯಂ ಗೈಯುತ್ತಿರಲು ಇತ್ಯಾದಿ ಬೊಪ್ಪಯ್ಯ ನಾಯಕನವರ ಮಕ್ಕಳು ಕೃಷ್ಣಪ್ಪ ನಾಯಕರು ಇತ್ಯಾದಿ ಅಮರಮಾಗಣಿಯಾಗಿ ಪಾಲಿಸಿದ ಹಾಸನ ಸೀಮೆಯೊಳಗಿನ ಸಲುವ ಕುದುರೆಗುಂಡಿಯ ಬೈಲ ವೀರಭದ್ರ ದೇವರಿಗೆ ಇತ್ಯಾದಿ ದಾನದತ್ತಿಗಳನ್ನ ಕೊಟ್ಟಿರ್ತಕ್ಕಂಥ ವಿವರಗಳು ಈ ಶಾಸನದಲ್ಲಿ ಇದೆ. ಇದು ಯಾವತ್ತಿನ ಇದ್ರ ಪೀರಿಯಡ್ ಏನು, ಟೈಮ್ ಏನು ಅಂತಂದರೆ, ಈ ಶಾಸನದ ಸಮಯ ಸ್ವಸ್ತಿ ಶ್ರೀ ವಿಜಯಾಭಿಧ ಶಾಲಿವಾಹನ ಶಕ ವರ್ಷ 1484ನೇ ಸಲ ವರ್ತಮಾನ ದುಂದುವಿ ಸಂವತ್ಸರ ಮಾರ್ಗಶಿರ ಸ್ಥಿರವಾರ ಅಂತಿದೆ. ಸ್ಥಿರವಾರ ಅಂದರೆ ಶನಿವಾರ. 1484ನೇ ಇಸ್ವಿ ಅಂತಂದರೆ ಇದು 1562ನೇ ಇಸ್ವಿ ಡಿಸೆಂಬರ್ 12ನೇ ತಾರೀಕಿಗೆ ಇದು ಸರಿ ಹೊಂದುತ್ತೆ ಸ್ನೇಹಿತರೆ. ಅಂದರೆ 1562ನೇ ಇಸ್ವಿ ನಂತರ ಮಾತ್ರ ಹಾಸನ ಅನ್ನೋ ಹೆಸರಿದೆಯಾ? ಖಂಡಿತ ಅಲ್ಲ ಸ್ನೇಹಿತರೆ. ಹಾಸನ ಎಂಬತಕ್ಕಂಥ ಹೆಸರು ಶಾಸನೋಕ್ತವಾಗಿ ಮೊಟ್ಟ ಮೊದಲಿಗೆ ನಮಗೆ ಕಂಡು ಬರೋದು ಇದೇ ಕುದುರ್ಗುಂಡಿ ಊರಿನಲ್ಲಿ ಸಿಕ್ಕಿರ್ತಕ್ಕಂಥ ಮತ್ತೊಂದು ಶಾಸನ. ಅದು ಹಾಸನ ಶಾಸನದ ಸಂಖ್ಯೆ 80. ಬನ್ನಿ, ಇಲ್ಲಿ ನೀವು ನೋಡ್ತಾ ಇರೋದು ಹಾಸನದ ಶಾಸನ ಸಂಖ್ಯೆ 79, ಹಾಸನ ಶಾಸನ ಸಂಖ್ಯೆ 80. ಅದೊಂದು ವೀರಗಲ್ಲು. ಅದು ವೀರಗಲ್ಲು ಏನಪ್ಪ ಅಂತಂದರೆ 1140ನೇ ಇಸ್ವಿನಲ್ಲಿ ಆ ಸಮಯದಲ್ಲಿ ರಾಜ ವಿಷ್ಣುವರ್ಧನ ಯಾರಪ್ಪ ಅಂತಂದರೆ ಹೊಯ್ಸಳರ ಒಬ್ಬ ಮಹಾನ್ ರಾಜ. ಆತ ಹೊಯ್ಸಳರು ಅಲ್ಲಿ ತನಕ ಪಾಳೆಗಾರ ಆಗಿರ್ತಾರೆ. ತನ್ನ ಸ್ವಂತವಾಗಿ ರಾಜ್ಯನ ಎಸ್ಟಾಬ್ಲಿಷ್ ಮಾಡಿ ಪಾಳೆಗಾರಿಕೆಯಿಂದ ವಿಮುಕ್ತಿಗೊಂಡು ರಾಜ್ಯ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಹೊಯ್ಸಳರಿಗೆ ನೀಡ್ತಕ್ಕಂಥ ಒಬ್ಬ ಮಹಾನ್ ರಾಜ. ಆತನ ಕಾಲದಲ್ಲೇ ಬೇಲೂರು ಚೆನ್ನಕೇಶ್ವರ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಇನ್ನು ಅನೇಕ ದೇವಾಲಯಗಳು, ದೊಡ್ಡಗಳ್ಳಿ ದೇವಾಲಯ, ಈ ಅನೇಕ ದೇವಾಲಯಗಳು ಆರಂಭವಾಗಿರ್ತವೆ. ಆತ ಒಬ್ಬ ಮಹಾನ್ ರಾಜ, ಕಲಾ ಮತ್ತು ಸಾಹಿತ್ಯ ಪ್ರೇಮಿ. ಆತನ ಮಡದಿ ಅಂದರೆ ಶಾಂತಲಾದೇವಿ, ನೀವೇನು ನಾಟ್ಯರಾಣಿ ಶಾಂತಲಾ ಅಂತ ಕೇಳಿದ್ರು, ಆಕೆ ಕೂಡ ನಾಟ್ಯದಲ್ಲಿ ಬಹಳ ವಿಶೇಷವಾದ ಆಸಕ್ತಿ ಇದ್ದವಳು. ಆತ ತನ್ನ ರಾಜ್ಯನ ಉತ್ತರ ಕರ್ನಾಟಕಕ್ಕೂ ವಿಸ್ತರಿಸ್ತಾನೆ. ಆವಾಗ ಹಾನಗಲ್ನಲ್ಲಿ ನಡೆದಂಥ ಒಂದು ಯುದ್ಧದಲ್ಲಿ ಮರಣಿಸಿದಂತಹ ಸೈನಿಕರ ಗೌರವಾರ್ಥ ನೆಟ್ಟಿರ್ತಕ್ಕಂಥ ಮತ್ತೊಂದು ಕುದುರುಗುಂಡಿ ಶಾಸನದಲ್ಲಿ ಹಾಸನದ ಬಗ್ಗೆ ಒಂದು ಉಲ್ಲೇಖ ಇದೆ. ಅದನ್ನು ನಾನು ತೋರಿಸ್ತೇನೆ ನೋಡಿ. ಇಲ್ಲಿ ಬರೆದಿದೆ, ಸ್ವಸ್ತಿ ಶ್ರೀ ಮಹಾಮಾಂಡಲೇಶ್ವರ ತಿರುಬೋನ ಮಲ್ಲ ತಲಕಾಡ ಗಂಗವಾಡಿ ನೊಡಂಬ ವಾಡಿಗೊಂಡ ಭುಜಬಲ ವೀರ ಗಂಗ ಹೊಯ್ಸಳದೇರು ವಿಜಯರಾಜ ಇತ್ಯ ಪೃಥ್ವೀಂ ರಾಜ್ಯ ಗೇಯುತ್ತಿರು ಕುದುರೆಗುಂಡಿಯ ಪೂರ್ವಾಜ್ಞೆಯಾದ ಗಂಗುಮುಳಿದ ಮೊಚಳೆ ಎಣ್ಣ ತಮಿರು ಪ್ರಭುಗಳ ದಾದಿಯಾಗಿ ಅವರಿಂಬಳ ತಿಬ್ಬಗಾವುಂಡನ ಬಾಳುಗಿ ಹಾಸನ ಹಳೆಯ ಕುಪ್ಪೆ ಬಾಳದ ವಿಜ್ಜಮ. ಅಂದರೆ ತಿಬ್ಬಗೌಂಡನ ಬಾಳುಗಿ ಮತ್ತು ಹಾಸನ ಹಳೆಯ ಕುಪ್ಪೆ ಬಾಳ ವಿಜ್ಜಮ ಇತ್ಯಾದಿಗಳು ಇಂಥ ಯುದ್ಧದಲ್ಲಿ ಅವರು ದಿಜಿಗೆಂಗೈದು ಹಾನಂಗಲ್ ಕೋಟೆಯ ಮುತ್ತಿಸಕ ವರ್ಷ ಇಂಥ ದಿವಸ ಅವರು ವೀರ ಮರಣ ಹೊಂದಿದ್ರು. ಅವರ ನೆನಪಿನ ಅರ್ಥ ನೆಟ್ಟಿರ್ತಕ್ಕಂಥ ಒಂದು ವೀರಗಲ್ಲು ಅಂತ. ಅಂದರೆ 1140ನೇ ಇಸ್ವಿ ಜನವರಿ 5ನೇ ತಾರೀಕು ಕುದುರುಗುಂಡಿ ಎಂಬತಕ್ಕಂಥ ಒಂದು ಗ್ರಾಮದಲ್ಲಿ ನೆಟ್ಟಿರ್ತಕ್ಕಂಥ ವೀರಗಲ್ನಲ್ಲಿ ಹಾಸನದ ಹೆಸರು ಉಲ್ಲೇಖ ಆಗಿದೆ ಸ್ನೇಹಿತರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಹಳೇಬೀಡಿನ ಬಳಿ ಇರ್ತಕ್ಕಂಥ ನರಸೀಪುರ ದೇವಾಲಯದಲ್ಲೂ ಕೂಡ ಹಾಸನ ದೊಡ್ಡ ಮಂಡಿಗನಹಳ್ಳಿ ಎಂಬತಕ್ಕಂಥ ಹೆಸರು ಉಲ್ಲೇಖ ಆಗಿದೆ. ಹೀಗೆ ಅನೇಕ ಶಾಸನಗಳಲ್ಲಿ ಹಾಸನ ಎಂಬತಕ್ಕಂಥ ಹೆಸರು ನಾವು ಶಾಸನೋಕ್ತವಾಗಿ ಈ ಒಂದು ಭೂಭಾಗದಲ್ಲಿ ನಾವು ನೋಡ್ಬೋದು. ಈ ಎಪಿಗ್ರಫಿ ಕರ್ನಾಟಕದ ಸಂಪುಟಗಳಲ್ಲೂ ಕೂಡ ಅದು ದಾಖಲಾಗಿದೆ. ಹಾಸನಾಂಬೆ ದೇವಾಲಯದ ಗೋಪುರ ಅಂದರೆ ರಾಜಗೋಪುರದ ಮೂಲಕ ನಾವು ಪ್ರವೇಶ ಮಾಡ್ತಾ ಇದ್ರೆ ಮೊಟ್ಟ ಮೊದಲಿಗೆ ನಮಗೆ ಕಂಡು ಬರೋದು ಬೃಹತ್ತಾಗಿರ್ತಕ್ಕಂಥ ತುಂಬ ಅತ್ಯಾಕರ್ಷವಾಗಿ ಮೂಡಿ ಬಂದಿರತಕ್ಕಂಥ ಒಂದು ದೇವಾಲಯ. ಇದು ಸಿದ್ದೇಶ್ವರ ದೇವಾಲಯ ಅಂತ. ಅಂದರೆ ಮೂಲತಃ ಇದು ಈಶ್ವರನ ದೇವಾಲಯ. ಇದು ವಿಶೇಷ ಏನು ಇದು ಅಂತಂದರೆ, ಸಾಮಾನ್ಯವಾಗಿ ಈಶ್ವರನ ದೇವಾಲಯ ಅಂದರೆ ನಾವೇನು ಹೇಳಿದ್ವಿ, ಒಂದು ಲಿಂಗ ಸ್ವರೂಪದಲ್ಲಿ ಈಶ್ವರ ಪೂಜಿಸಲ್ಪಡ್ತಾನೆ. ಆದರೆ ಇಲ್ಲಿ ಲಿಂಗ ಸ್ವರೂಪದಲ್ಲಿ ದೇವರು ಪೂಜಿಸಲ್ಪಡ್ತಾ ಇಲ್ಲ. ಇದೊಂದು ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ವೆಂಕಟಪ್ಪ ನಾಯಕನ ಮಗ ಕೃಷ್ಣಪ್ಪ ನಾಯಕನ ಕಾಲದಲ್ಲಿ ಈ ದೇವಾಲಯನ ಕಟ್ಟಿದ್ರು ಅಂತ ಹೇಳ್ತಾರೆ. ಆದರೆ 10 ವರ್ಷದಿಂದ ಈ ದೇವಾಲಯ ಭವ್ಯವಾಗಿ ಜೀರ್ಣೋದ್ಧಾರವಾಯಿತು. ಅದೇ ಸಮಯದಲ್ಲಿ ಹಾಸನಾಂಬೆ ದೇವಾಲಯ ಜೀರ್ಣೋದ್ಧಾರ ಆಯಿತು. ಅದೇ ಸಮಯದಲ್ಲಿ ಈ ಗೋಪುರ ಕೂಡ ಜೀರ್ಣೋದ್ಧಾರ, ರಾಜಗೋಪುರನ ಹೊಸದಾಗಿ ಕಟ್ಟಿದ್ರು. ಈ ಸಿದ್ದೇಶ್ವರ ದೇವಾಲಯದ ವಿಶೇಷತೆ ಏನು ಅಂತಂದರೆ, ಇದು ಲಿಂಗ ಸ್ವರೂಪದಲ್ಲಿ ಇಲ್ಲ. ಈ ದೇವಾಲಯದಲ್ಲಿ ಈಶ್ವರ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಕೊಡ್ತಿರ್ತಕ್ಕಂಥ ಒಂದು ಉದ್ಭವ ಮೂರ್ತಿ ನಾವಿಲ್ಲಿ ನೋಡ್ಬೋದು.
ಈಶ್ವರ ಅರ್ಜುನನಿಗೆ ಪಾಶುಪತಾಸವನ್ನು ಕೊಡ್ತಿರ್ತಕ್ಕಂಥ ಒಂದು ಕೆತ್ತನೆ ನಾವು ಈ ಒಂದು ಇಲ್ಲಿ ಪೂಜೆಗೊಳ್ಳುತ್ತೆ. ಹೀಗೆ ಬನ್ನಿ, ಅಲ್ಲಿ ದೇವಾಲಯದ ಮೇಲ್ಗಡೆ ನಾವು ಅದರದ್ದು ಒಂದು ಇದನ್ನು ಮಾಡಿಟ್ಟಿದ್ದಾರೆ, ಮಾಡೆಲ್ ಟೈಪು. ಬನ್ನಿ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ದೇವಾಲಯದ ಮುಂದೆ ಕಂಡು ಬರ್ತಕ್ಕಂಥ ದ್ವಾರಪಾಲಕರನ್ನ ನಾವಿಲ್ಲಿ ನೋಡ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಈಶ್ವರ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಕೊಡ್ತಿರ್ತಕ್ಕಂಥ ಕೆತ್ತನೆನ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಮತ್ತೊಂದು ವಿಚಾರನ ನಾನು ನಿಮಗೆ ಗಮನಕ್ಕೆ ಕೇಳ್ತೀನಿ. ಏನಪ್ಪ ಅದು ಅಂತಂದರೆ, ಪೌರಾಣಿಕವಾಗಿ ಹಾಸನ ಎಂಬತಕ್ಕಂಥ ಹೆಸರು ಹೇಗೆ ಬಂತು? ಹಾಸನ ನಗುವಿನ ಅಮ್ಮ, ಹಸನದ ಅಮ್ಮ ಹಾಸನಮ್ಮ, ಹಾಸನಾಂಬ ಅಂತ ಬಂತು ಅಂತ ಒಂದು. ಇನ್ನೊಂದು ಏನು ಅಂತಂದರೆ, ಅರ್ಜುನನ ಮರಿಮಗ ಅರ್ಜುನ, ಮಹಾಭಾರತದಲ್ಲಿ ಬರ್ತಕ್ಕಂಥ ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತನ ಮಹಾರಾಜ ಜನ್ಮೇಜಯ, ಆತನ ಆಳ್ವಿಕೆಗೆ ಈ ಪ್ರದೇಶ ಒಳಪಟ್ಟಿತ್ತು ಅಂತ. ಬಹುಶಃ ನೋಡಿ ಹೇಗೆ ಲಿಂಕ್ ಬರುತ್ತೆ, ಮಹಾಭಾರತದ ಕಾಲಕ್ಕೆ ಹೋಗುತ್ತೆ ಈ ಸಿದ್ದೇಶ್ವರ ದೇವಾಲಯ. ಇಲ್ಲಿ ಲಿಂಗ ಸ್ವರೂಪದಲ್ಲಿ ಇಲ್ಲ. ಈಶ್ವರ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಕೊಡಲಿಕ್ಕೆ ಮಾಡಿರ್ತಕ್ಕಂತಹ ಒಂದು ದೇವ್ರನ್ನ ನಾವು ಕಾಣೋದ್ರಿಂದ ಆ ಕಥೆಗೂ ಮತ್ತು ಮಹಾಭಾರತ ಕಥೆಗೂ ಇಲ್ಲಿ ಒಂದು ರೀತಿಯ ಲಿಂಕನ್ನು ನಾವು ಕಾಣ್ಬೋದು. ಆ ಹಿನ್ನೆಲೆಯಲ್ಲಿ ಆ ಸಮಯದಲ್ಲಿ ಈ ಊರಿಗೆ ಸಿಂಹಾಸನಪುರಿ ಅಂತ ಕರೀತಿದ್ರು ಅಂತ. ಆ ಸಿಂಹಾಸನಪುರಿನೇ ಇವಾಗ ಅಪಭ್ರಂಶವಾಗಿ ಹಾಸನ ಆಗಿದೆ ಅಂತಕ್ಕಂಥ ಮತ್ತೊಂದು ಐತಿಹಾಸಿಕ ಹಿನ್ನೆಲೆ ಕೂಡ ಈ ಊರಿಗೆ ಇದೆ ಸ್ನೇಹಿತರೆ. ಹಾಸನಾಂಬೆ ದೇವಿ ಎಂಬುದು ಶಕ್ತಿ ದೇವತೆನ ಬಹಳ ನಿಯಮಾನುಸಾರವಾಗಿ ಪೂಜೆ ಪುನಸ್ಕಾರ ನಡೆಸಕ್ಕಂಥ ಒಂದು ನಿಯಮ ಇದೆ. ಹಾಗಾಗಿ ಯಾರು ಹಾಸನಾಂಬೆ ದೇವಿಯ ಫೋಟೋನಾಗಲಿ ಮನೆಯಲ್ಲಿ ಸಾಮಾನ್ಯವಾಗಿ ಇಟ್ಟು ಯಾರು ಪೂಜೆ ಮಾಡೋದಿಲ್ಲ. ವರ್ಷಕ್ಕೊಂದ್ಸಲ ಈ ದೇವಿ ದರ್ಶನ ಆಗುತ್ತೆ. ಇದಕ್ಕೆ ದೇವಿ ಭಕ್ತಾದಿಗಳು ತಮ್ಮ ಒಂದು ಅಭೀಷ್ಟಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಇಲ್ಲಿ ಹರಕೆ ಕೊಟ್ಕೊಳ್ಳೋ ಸಂಪ್ರದಾಯ ಕೂಡ ಇದೆ. ಅವರನ್ನು ನೆನೆಸ್ಕೊಳ್ಳತಕ್ಕಂಥ ಪ್ರತಿಯೊಂದನ್ನು ಈ ದೇವಿ ಕರುಣಿಸ್ತಾಳೆ ಅಂತಕ್ಕಂಥ ನಂಬಿಕೆ ಸಾವಿರಾರು ಅಲ್ಲ ಲಕ್ಷಾಂತರ ಜನ ಭಕ್ತರಲ್ಲಿ ಇದೆ. ಎಲ್ಲರೂ ಕಾದ ಆ ಒಂದು ಕ್ಷಣಕ್ಕೋಸ್ಕರ ಒಂದು ವರ್ಷ ಪೂರ್ತಿ ಕಾಯ್ತಾ ಇರ್ತಾರೆ. ಈ ದೇವಾಲಯದ ಬಾಗಿಲು ಇನ್ನು ಸದ್ಯದಲ್ಲೇ ಓಪನ್ ಆಗುತ್ತೆ. ಇದನ್ನು ಓಪನ್ ಆಗಲಿಕ್ಕೆ ಮಾಡಿರ್ತಕ್ಕಂಥ ಬರದಿಂದ ಸಿದ್ಧತೆಗಳು, ಅಲಂಕಾರಿಕ ಸಿದ್ಧತೆ ಎಲ್ಲ ಬಹಳ ಬರದಿಂದ ನಡೀತಾ ಇದೆ. ನೀವೆಲ್ಲ ನೋಡ್ಬೋದು ಆ ಕಡೆ ಈ ಕಡೆ ಎಲ್ಲ. ಇನ್ನೇನು ಕೇವಲ 2-3 ದಿವಸಗಳಲ್ಲಿ ಈ ದೇವಾಲಯ ಓಪನ್ ಆಗುತ್ತೆ. ಬನ್ನಿ ನಾವೆಲ್ಲ ಹಾಸನಾಂಬೆ ದೇವಿಯ ದರ್ಶನ ಮಾಡೋಣ. ಈ ಬಾರಿ ಹಾಸನಾಂಬೆ ದೇವಿಯ ದರ್ಶನ ಮಾಡುವಾಗ ನಮ್ಮ ದೇಶೀಯ ಉಡುಪನ್ನೇ ನಾವು ಧರಿಸ್ಕೊಂಡು ಬರೋಣ. ಹಾಗೆ ಹಣೆಯಲ್ಲಿ ಕುಂಕುಮ ಅಥವಾ ವಿಭೂತಿ ಅಥವಾ ಚಂದನ ಅವರವರ ಧಾರ್ಮಿಕ ನಂಬಿಕೆಗಳಿಗೆ ತಕ್ಕನಾಗಿರ್ತಕ್ಕಂತಹ ಕುಂಕುಮ ಇರ್ಬೋದು ಇಟ್ಕೊಂಡು ಬಂದು ದೇವಿಯ ದರ್ಶನ ಮಾಡೋಣ ಸ್ನೇಹಿತರೆ. ಇದೆಲ್ಲ ನೀವು ಅದಕ್ಕೆ ಒಪ್ತೀರಾ ಅಲ್ವಾ? ಹಾಸನ ಜಿಲ್ಲೆ ಅಂದರೆ ಅದು ಶಿಲ್ಪಕಲೆಗಳ ತವರೂರು. ಹಾಸನ ಜಿಲ್ಲೆ ಅಂತಂದರೆ ಇವತ್ತು ಜಗದ್ವಿಖ್ಯಾತಿಯಾಗಿರೋದು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ, ಬೇಲೂರಿನ ಶ್ರೀ ಚೆನ್ನಕೇಶವನ ಮತ್ತು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಅದರಲ್ಲೂ ಬೇಲೂರಿನ ಶ್ರೀ ಚೆನ್ನಕೇಶವ ಮತ್ತು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಬಿಟ್ಟು ಇಡೀ ವಿಶ್ವದ ಭೂಪಟದಲ್ಲಿ ತನ್ನ ಸ್ಥಾನನ ಗುರುತಿಸ್ಕೊಂಡಿದೆ. ಭಾರತ ದೇಶದಲ್ಲಿ 42ನೇ ಸ್ಥಾನ, ಅದು ಕರ್ನಾಟಕದಲ್ಲಿ 4ನೇ ಸ್ಥಾನ ಪಡ್ಕೊಂಡಿರೋದು ಬೇಲೂರಿನ ಶ್ರೀ ಚೆನ್ನಕೇಶವ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಕರ್ನಾಟಕ ಸರ್ಕಾರ ಆಡಳಿತ ಇದಕ್ಕೆ ಒಂದು ಚಿಕ್ಕ ಒಂದು ಟೂರನ್ನು ಕೂಡ ಆಯೋಜನೆ ಮಾಡಿದೆ. ದೇವಿಯ ದರ್ಶನ ಮಾಡೋದಲ್ಲದೆ ಹಾಸನ ಸುತ್ತಮುತ್ತ ಇರತಕ್ಕಂಥ ಅನೇಕ ಐತಿಹಾಸಿಕ ತಾಣಗಳನ್ನ ನೋಡ್ಬಿಟ್ಟು ಹಾಸನ ಜಿಲ್ಲೆಯ ಶಿಲ್ಪಕಲೆಯ ಒಂದು ಸೌಂದರ್ಯನ ಕೂಡ ನೀವು ಆಸ್ವಾದಿಸಿ ಅಂತ ನಾನು ಕೇಳ್ಕೊತೀನಿ. ನಾನು ಡಾಕ್ಟರ್ ಎನ್ ರಮೇಶ್ ಅಂತ. ನಿಮ್ಮೆಲ್ಲರಿಗೂ ಕೂಡ ಆ ಹಾಸನಾಂಬೆ ತಾಯಿಗೂ ಕೂಡ ಮತ್ತೊಮ್ಮೆ ನಾನು ನಮಸ್ಕರಿಸ್ಬಿಟ್ಟು ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳು ಮತ್ತು ನಮಸ್ಕಾರನ ತಿಳಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.